ಎಲ್ಲಿ ಉಳಿದಿದೆ ಅನ್ನೋದನ್ನು ಜನ ಹುಡುಕೋಂಗಾಗಿದೆ. ಹೋಗಲಿ, ಅವರಾದರೂ ಹೇಳ್ಕೊಡ್ಬೇಕು ಎಲ್ಲಿ ಜಾತ್ಯತೀತತೆ ಉಳಿಸ್ಕೊಂಡಿದ್ದೀನಿ ಅಂತ. ಆಮೇಲೆ ಯಾವುದೇ ಮಠಾಧೀಶರನ್ನು ಗುರುಗಳನ್ನು ಕಂಡರೂ ಕೂಡ ಅವ್ರಿಗೆ ಆಗ್ತಿರಲಿಲ್ಲ. ಯಾಕೆ ಕಾವಿದಾರಿಗಳನ್ನು ಕಂಡ್ರೇ ಆಗ್ತಿರಲಿಲ್ಲ ಅವ್ರಿಗೆ. ಈಗ ಕಾವಿದಾರಿಗಳನ್ನು ಕೂಡ ತಮ್ಮ ಸಂಕಷ್ಟದ ಸಮಯದಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಗುರುಗಳಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ. ನಮಗೆ ಅವರ ಮೇಲೆ ಅಪಾರ ಗೌರವ ಇದೆ. ಮಠಾಧೀಶರು, ಗುರುಗಳು ಅವರೆಲ್ಲರೂ ಕೂಡ ಸಮಾಜದ ಒಂದು ಉನ್ನತಿಗಾಗಿ ಸೇವೆ ಮಾಡ್ತಕ್ಕಂಥವ್ರು ಅನ್ನೋ ಭಾವನೆ ಇದೆ. ಅದರಿಂದ ನಾವು ಗೌರವವನ್ನು ಕೊಡ್ತೇವೆ. ನನಗೆ ಅವರು ಒಂದು ಹೇಳಬೇಕು, ರಾಜಕಾರಣವನ್ನು ತೊಳೆಯೋ ಕೆಲಸ ಮಾಡಬೇಕೇ ಹೊರತು ಅವರು ಅದನ್ನು ಬಿಟ್ಟು ಯಾರೋ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಅಂಥವರ ಸಪೋರ್ಟ್ಗೆ ನಾವು ಹೋಗ್ತೀವಿ ಅನ್ನೋದು ಇದು ಎಷ್ಟು ಸರಿ? ಆಮೇಲೆ ಈ ಸರ್ಕಾರ ಮೂಡಾದಲ್ಲೂ ಇವತ್ತು ಭ್ರಷ್ಟಾಚಾರ ಮಾಡಿದೆ. ವಾಲ್ಮೀಕಿ ನಿಗಮದಿಂದ 187 ಕೋಟಿ ನುಂಗಿದ್ದಾರೆ ಅನ್ನೋದು ಇವತ್ತು ಅಪಾದನೆ ಆಗಿದೆ. ಅದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. SCP TSPಯಲ್ಲಿ 25,396 ಕೋಟಿ ರೂಪಾಯಿಗಳು ಈಗ ಅದು ಕೂಡ ಬೇರೆ ಬೇರೆ ಇದಕ್ಕೆ ಲೂಟಿ ಮಾಡಿ ಆಗಿದೆ. ದಲಿತ ಸಮುದಾಯಗಳಿಗೆ ತೊಂದರೆಗೆ ಬಂದಾಗ ಮಠಾಧೀಶರು ಎಲ್ಲರೂ ಕೂಡ ಸಪೋರ್ಟಿಗೆ ಬರಬೇಕು. ಸರ್ಕಾರವನ್ನು ಅವರು ಪ್ರಶ್ನೆ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಅವ್ರು ಏನು ಮಾಡ್ತಿದ್ದಾರೆ? ಯಾರು ಅನ್ಯಾಯ ಮಾಡಿದಾರೋ, ದಲಿತ ವರ್ಗಗಳಿಗೆ ವಂಚನೆ ಮಾಡಿದಾರೋ, ಮೋಸ ಮಾಡಿದಾರೋ ಅವರ ಪರವಾಗಿ ನಿಲ್ಲೋದು ಎಷ್ಟು ಸರಿ? ನಾನು ಮೊದಲು ಅನೇಕ ಬಾರಿ ನಾನೊಂದು ಮಾತನ್ನು ಹೇಳಿದ್ದೀನಿ. ಈ ಸರ್ಕಾರ ದಲಿತರ ಹೆಸರೇ ಹೇಳ್ಕೊಂಡು ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಸಂವಿಧಾನದ ಬಗ್ಗೆ ಮಾತಾಡ್ತಾ ದಲಿತರನ್ನು ಸಂಹಾರ ಮಾಡಿದೆ, ಅವರಿಗೆ ದೋಖಾ ಕೊಟ್ಟಿದೆ, ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ. ಒಟ್ಟಾರೆ ದಲಿತರ ಸಮಾಧಿ ಕಟ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಿದ್ದೇನೆ. ಅಂದಮೇಲೆ ಸ್ವಾಮೀಜಿಗಳು, ಪೀಠಾಧ್ಯಕ್ಷರುಗಳು ಬಂದು ಇವತ್ತು ಮಾಡ್ತಿರೋದೇನೋ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ದಲಿತರಿಗೆ ಯಾಕೆ ಅನ್ಯಾಯ ಮಾಡಿದ್ದೀರಿ? ಅವ್ರ ಹಣ ವಾಪಸ್ ಕೊಡಿ, ಅವರ ಶ್ರೇಯೋಭಿವೃದ್ಧಿಯನ್ನು ಮಾಡಿ ಹೇಳೋದನ್ನು ಬಿಟ್ಟು ಯಾರು ವಂಚನೆ ಮೋಸ ಮಾಡಿದ್ರು ಅವರ ಪರವಾಗಿ ನಿಂತರೆ ನಿಮ್ಮನ್ನು ಜನರು ಯಾಕೆ ಗೌರವಿಸಬೇಕು? ಯಾಕೆ ನಿಮ್ಮ ಜೊತೆ ನಿಲ್ಲಬೇಕು ಅಂಥೇಳಿ ನನಗೆ ಸಹಜವಾದ ಪ್ರಶ್ನೆಗಳು ಬರ್ತದೆ. ಆದ್ದರಿಂದ ನಾನು ಮನವಿ ಮಾಡ್ತೀನಿ ಸ್ವಾಮೀಜಿಗಳಲ್ಲಿ, ದಯವಿಟ್ಟು ದಲಿತ ವರ್ಗಗಳ ಪರವಾಗಿ ನಿಲ್ಲರಿ, ದಲಿತರಿಗೆ ಅನ್ಯಾಯ ಮಾಡಿದವರ ಪರವಾಗಿ ನಿಲ್ಲಬೇಡ್ರಿ ಅಂತ ನಾನು ಮನವಿ ಮಾಡ್ತೇನೆ. ಮೂರನೇ ವಿಷಯ, ಹಲವು ದಲಿತ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿಗಳ ಪರವಾಗಿ ಇವತ್ತು ರಾಜಭವನ್ ಚಲೋ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಅಟ್ ದಿ ಸೇಮ್ ಟೈಮ್ ಮತ್ತೆ ಕೆಲವು ಸಂಘಟನೆಗಳು, ನಿನ್ನೆ ಒಂದು ವಿಡಿಯೋ ನೋಡಿದೆ ನಾನು, ಹರಿರಾಮ್ ಅಂತಕ್ಕಂಥವರು ಎಲ್ಲ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳಿಗೆ ಚಾಟಿ ಬೀಸಿದ್ದಾರೆ. ಅಂದರೆ ದಲಿತ ಸಂಘಟನೆಗಳು ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಒಡೆದು ಹೋಗಿವೆ. ಮೋಸ ಮಾಡಿದವರ ಪರವಾಗಿ ಕೆಲವು ಸಂಘಟನೆಗಳು ನಿಂತಿವೆ ಅಂತಂದರೆ ಅದರ ಹಿಂದಿರ್ತಕ್ಕಂಥ ಕರಾಮತ್ತು ಏನು? ಯಾವ ಕಾರಣಕ್ಕೆ ಆ ಸಂಘಟನೆಗಳು ದಲಿತರಿಗೆ ಇಟ್ಟ ಹಣವನ್ನೇ ಲೂಟಿ ಮಾಡಿದಾಗ ಯಾಕೆ ಅವರಿಗೆ ಸಪೋರ್ಟಿಗೆ ನಿಂತಿದ್ದಾರೆ? ಇದಕ್ಕೆ ಬೆಂಬಲ ಯಾರಿಗೂ ಅಥವಾ ಇದಕ್ಕೆ ಸೆಳೆತ ಏನಿದೆ ಇದರಲ್ಲಿ ಅನ್ನೋದನ್ನು ನಾನು ಯೋಚನೆ ಮಾಡಬೇಕಾಗ್ತದೆ. ಕೆಲವು ಸಂಘಟನೆಗಳು ನಾಳೆ ಬೆಂಗಳೂರಿನಲ್ಲಿ ಸಭೆ ಕರ್ಕೊಂಡಿವೆ, ದೊಡ್ಡ ಒಂದು ಆಂದೋಲನವನ್ನು ಸರ್ಕಾರದ ವಿರುದ್ಧ ಮಾಡ್ತಾ ಇವೆ. ನಿಜವಾಗಿಯೂ ಯಾರಿಗಾದರೂ ಕಾಳಜಿ ಇದ್ದರೆ, ಅಂಬೇಡ್ಕರ್ ಬಗ್ಗೆ ವಿಶ್ವಾಸ ಇದ್ದರೆ, ಅಂಬೇಡ್ಕರ್ ಅವರ ಹೆಸರು ಹೇಳಿ ಜೀವನ ಮಾಡ್ತಕ್ಕಂಥ ಸಂಘಟನೆಗಳ ಮುಖಂಡರು
ಇವತ್ತು ದಲಿತ ಸಮುದಾಯಗಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕೇ ಹೊರತು ಅನ್ಯಾಯ ಮಾಡಿದವರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇದು ದಲಿತ ಸಮುದಾಯಗಳಿಗೆ ಮಾಡ್ತಿರ್ತಕ್ಕಂಥ ದೊಡ್ಡ ದ್ರೋಹ, ಮೋಸ ಅಂತಕ್ಕಂಥದ್ದು ಹೇಳ್ತೇನೆ. ಇವು ಒಂದು ಸಮಯ ಇವರು ಕಾಂಗ್ರೆಸ್ಸಿನ ಅವರ ಹುಚ್ಚಾಟಕ್ಕೆ ಇವರು ಬಲಿಯಾಗಿದ್ದಾರೆ, ಅವರು ಯಾವುದೋ ಆಗ್ತಕ್ಕಂಥ ಬಿಸ್ಕೆಟ್ಗೆ ಇವರು ಬಿದ್ದಿದ್ದಾರೆ ಅಂತಕ್ಕಂಥದ್ದನ್ನು ಇವರು ಹರಿರಾಮ್ ಅವರು ನೆನ್ನೆ ಹೇಳಿದ್ದಾರೆ. ಅದನ್ನು ನೀವು ಸತ್ಯ ಮಾಡ್ದಂಗೆ ಆಗ್ಬಿಡ್ತದೆ. ಅದು ದಯವಿಟ್ಟು ಆ ಥರ ಮಾಡಬೇಡಿ. ಇವತ್ತೇನು ಸರ್ಕಾರ ನಿಮಗೆ ದಲಿತ ಸಂಘಟನೆಗಳು ಪರವಾಗಿ ನಿಂತಿದ್ದೀರಿ, ದ್ರೋಹ ಮಾಡಿದವರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಭಾವನೆ ಜನರಲ್ಲಿ ಬಂದಿದೆ. ಅದಾದ ಮೇಲೆ ನಿಮ್ಮ ಸಂಘಟನೆಗಳನ್ನು ಕೂಡ ಜನ ನಂಬೋದಿಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.